ಉಚಿತ ಬಸ್ ಪಾಸ್ಗೆ ವಿದ್ಯಾರ್ಥಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದು ಸಿಎಂ ಡಿಕೆ ಶಿವಕುಮಾರ್ಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ವಿದ್ಯಾರ್ಥಿಗಳು. ಬಡವರ ಮಕ್ಕಳಿಗೆ ಸಹಾಯವಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಡಿಕೆ ಘೋಷಣೆಗೆ ಮೈಸೂರಿನ ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಉಚಿತ ಬಸ್ ಪಾಸ್ಗೆ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರಿಗೆ 6 ಬಂಪರ್ ಗಿಫ್ಟ್ಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಸರ್ ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಬಸ್ಸಲ್ಲಿ ಓಡಾಡೋದು ನಮ್ಮ ಮಧ್ಯಮ ವರ್ಗದವರು ಮತ್ತು ಬಡವರೇ, ಸೊ ಒಳ್ಳೆಯದಾಗಿದೆ. ಅದಾದ ನಂತರ ನಮ್ಮ ಶಿಕ್ಷಣಕ್ಕೋಸ್ಕರ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು, ಈ ಥರ ಸ್ಕೀಮ್ಗಳನ್ನ ಬಿಟ್ಟರೆ ಇನ್ನೂ ಒಳ್ಳೆಯದಂತ ಕೇಳ್ಕೊತೀನಿ ಅಷ್ಟೇ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ನ ಫ್ರೀ ಮಾಡಿ ಬಡವ್ರ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಇನ್ನೂ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡಲಿ, ಸ್ಕಾಲರ್ಶಿಪ್ನ ಎಲ್ಲ ಮಾಡಿಕೊಡ್ಲಿ, ಈಗ ಹಾಸ್ಟೆಲಿಂದ ಹಿಡಿದು ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಷನ್ ಅಂತ ಬಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರತಿಯೊಬ್ಬರು ಬಡ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲೇ ಓದ್ತಿದ್ದಾರೆ. ನಮಗೆ ಪ್ರೈವೇಟ್ ಕಾಲೇಜ್ ಸಿಗ್ತಿರೋವಂಥ ಫೆಸಿಲಿಟೀಸು ಗೌರ್ಮೆಂಟ್ ಕಾಲೇಜ್ ಸಿಗಬೇಕು. ಅಲ್ಲಿ ಮಾಡೋವಂಥ ಪಾಠನೂ ನಮಗೆ ಇಲ್ಲಿ ಅದೇ ಥರ ಮಾಡಿಕೊಡ್ಬೇಕು. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದಾರೆ ಮಕ್ಕಳು ಅನ್ನೋ ಥರ ಇರಬಾರ್ದು. ಪ್ರೈವೇಟ್ ಕಾಲೇಜ್ ಮಕ್ಕಳಿಗಿಂತನೂ ಗೌರ್ಮೆಂಟ್ ಕಾಲೇಜ್ ಮಕ್ಕಳು ಚೆನ್ನಾಗಿ ಓದೋ ಥರ ಫೆಸಿಲಿಟಿ ಮಾಡಿಕೊಡ್ಬೇಕು ಅವರು. ತುಂಬ ಧನ್ಯವಾದಗಳು ಹೇಳ್ತೀನಿ. ಸರ್, ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಅವರು ಅಧಿಕಾರ ತಗೊಂಡ ತಕ್ಷಣ ಒಂದು ಒಳ್ಳೆ ಉತ್ತಮ ನಿರ್ಧಾರನ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಬಸ್ ಪಾಸ್ ಫ್ರೀ ಮಾಡೋದ್ರಿಂದ ಸಾಮಾನ್ಯವಾಗಿ ನೋಡಿ, ದುಡ್ಡಿರೋರು ಅಥವಾ ಅನುಕೂಲವಂತರು ಯಾರು ಬಸ್ಸಲ್ಲಿ ಓಡಾಡಲ್ಲ. ಬಡವರು ಅಥವಾ ಒಂದು ಮಿಡಲ್ ಕ್ಲಾಸಲ್ಲಿರೋರು ಮಾತ್ರ ಬಸ್ಸಲ್ಲಿ ಓಡಾಡ್ತಾರೆ. ಅವ್ರು ಬಸ್ ಫ್ರೀ ಮಾಡಿರೋದ್ರಿಂದ ಎಜುಕೇಷನ್ ಇನ್ನೂ ಹೈ ಲೆವೆಲ್ಗೆ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಓದ್ತಾರೆ. ಬಸ್ ಫ್ರೀ ಇರೋದ್ರಿಂದ ಮಕ್ಕಳು ಏನಿದ್ರೂ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಯೋಚನೆ ಮಾಡ್ತಾರೆ. ಬರಬೇಕು, ಓದಬೇಕು, ಅನುಕೂಲಗಳು ಹೆಚ್ಚಾಗಿ ಸಿಕ್ಕಿರೋದ್ರಿಂದ ಇನ್ನೂ ಜಾಸ್ತಿ ಜನ ಓದ್ತಾರೆ, ಮುಂದೆ ಬರ್ತಾರೆ. ದೇಶ, ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ ಬೆಳೆಯುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಕೊಡ್ತು. ಫಸ್ಟು ವಿದ್ಯಾರ್ಥಿಗಳಿಗೆ ಪ್ರಯಾರಿಟಿ ಕೊಟ್ಟಿರೋದ್ರಿಂದ ಅದು ಒಳ್ಳೆಯದೇ. ಏನಕ್ಕೆ ಅಂದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಬಸ್ಗಳು, ಆಮೇಲೆ ಓಡಾಡೋಕ್ಕೆ ಎಲ್ಲ ಈಸಿ ಆಗುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಬಿಡೋಕ್ಕಿಂತ ಫಸ್ಟು ವಿದ್ಯಾರ್ಥಿಗಳಿಗೆ ಬಿಟ್ಟಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ. ಆಮೇಲೆ ಹೀಗೇನೆ ಲ್ಯಾಪ್ಟಾಪು ಶಿಕ್ಷಣದ್ದು, ಆಮೇಲೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಮುಂದುವರಿಕೆ ಮಾಡಬೇಕು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲ ನೀಡಬೇಕು ಅಂತ ಕೇಳ್ಕೊತೀನಿ. ಅವ್ರಿಗೆ ಒಳ್ಳೆಯದಾಗಲಿ. ತುಂಬ ಖುಷಿಯಾಗುತ್ತೆ ಸರ್. ಅದೇ ಬಡವರೆಲ್ಲ ಬಸ್ಸಲ್ಲಿ ಬರ್ತಾರೆ. ನೆಕ್ಸ್ಟ್ ಈಗ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಬಸ್ ಪಾಸ್ ಫ್ರೀ ಮಾಡಿರೋದು ತುಂಬ ಖುಷಿ ಇದೆ. ಸೊ ನಮಗೆ ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಫ್ರೀ ಮಾಡಿರೋದು ಒಂದು ಕಡೆ ಒಳ್ಳೆಯದು. ಯಾಕಂತಂದರೆ ಎಷ್ಟೋ ಮಕ್ಕಳಿಗೆ ಹಳ್ಳಿಯಿಂದ ಬರೋದಕ್ಕೆಲ್ಲ ಕಷ್ಟ ಆಗ್ತಾ ಇರುತ್ತೆ. ಅವರಿಗೆಲ್ಲ ಕೆಲವ್ರ ಮನೆಯಲ್ಲೆಲ್ಲ ಪರಿಸ್ಥಿತಿಗಳು ತುಂಬ ಗಂಭೀರವಾಗಿರುತ್ತೆ. ಅವರಿಗೆಲ್ಲ ತುಂಬ ಅನುಕೂಲವಾಗಿದೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಹುಬ್ಬಳ್ಳಿ ವಿದ್ಯಾರ್ಥಿಗಳು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಬಸ್ ಪಾಸ್ ಮಾಡಿಸೋದಕ್ಕೆ ವಿದ್ಯಾರ್ಥಿಗಳು ಪರದಾಟವನ್ನೇ ನಡೆಸ್ತಾ ಇದ್ರು. ಇದೀಗ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ನೀಡಿದ್ದು ಒಳ್ಳೆಯದಾಗಿದೆ. ಹೀಗಂತ ಟಿವಿ ನನಗೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಫ್ರೀ ಬಸ್ ಸಿಕ್ಕಿದೆ, ದುರುಪಯೋಗ ಮಾಡಿಕೊಳ್ಬಾರ್ದು ಅಂತ ಮಾತನಾಡಿದ್ದಾರೆ. ಬಸ್ ಹುಡುಗರಿಗೆ ಮಾಡಿದ್ರಿಂದ ಒಳ್ಳೆ ಚಲೋದಾಗೈತಿ. ಹೊಳ್ಳಿ ಈಗ ಗ್ರಾಮೀಣ ಭಾಗದಿಂದ ಬರ್ತಿರ್ತಾರಲ್ಲ, ಅವ್ರಿಗೆ ಮಿಡಲ್ ಕ್ಲಾಸ್ ಜನಕ್ಕೆ ಇಷ್ಟು ಬಸ್ ಪಾಸಿಂದ ರೊಕ್ಕ ಹಾಕ್ಕೊಂಡು ಬರೋಕೆ ಹಾಕಿರಂಗಿಲ್ಲ. ಅದಕ್ಕೆ ಇವರು ಫ್ರೀ ಮಾಡಿದ್ದು ಅವ್ರಿಗೆ ಹುಡುಗರಿಗೆ ಒಳ್ಳೆ ಚಲೋ ಆಗೈತಿ ಅಂತೇಳಿ ನಾ ಹೇಳಿದೆ. ಅದರ ಸಂಬಂಧ ಈಗ ಹುಡುಗರಿಗೆಲ್ಲ ಬಸ್ ಪಾಸಿಂದ ಫ್ರೀ ಮಾಡಿದ್ರ ಸಂಬಂಧ ಇನ್ನೂ ಹುಡುಗರಿಗೆ ಕಲಿಬೇಕು ಅನ್ನೋದು ಇದು ಆಕೈತಿ ಅಂತ. ವಿದ್ಯಾರ್ಥಿಗಳು ಅಷ್ಟೇ ರೀ. ಈಗೇನು ಫ್ರೀ ಮಾಡ್ಯಾರಲ್ಲ ಹುಡುಗರಿಗೆ, ಅವರು ಸತ್ಯಕರಿ ತಮ್ಮ ಕೆಲಸ ಏಟಿರ್ತೈತಿ ಅಷ್ಟಕ್ಕೆ ಯೂಸ್ ಮಾಡ್ಕೋಬೇಕು. ಅದನ್ನು ಬಿಟ್ಕೊರ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಹೇಳಕ್ಕೆ ಕೊಟ್ಟಿದ್ದ ಚಲೋ ರೀ. ಸ್ಟೂಡೆಂಟಿಗೆ ಚಲೋ ರೀ. ಇದು ಅವಾಗ ಮಾಡ್ಬೇಕಿತ್ತು ರೀ ಇದನ್ನು ಫ್ರೀ ಬಸ್ ಹುಡುಗರಿಗೆ. ಅದು ರೀ ಅಂದ್ರೆ ಕಾಲೇಜಿಗೆ ಬರಾರಿ ಒಂದಿಷ್ಟು ಮಂದಿ ಕಾಲೇಜ್ ಫೀಸ್ ಕಟ್ಟೋದಾಗುದಿಲ್ಲ ರೀ. ಬಸ್ ಪಾಸ್ ಎಲ್ಲ ಮಾಡಿಸ್ಬೇಕನ್ನೋ ಗೊತ್ತಾಗ್ಲಾರ್ಕ ಮಾಡಿಸೋದಿಲ್ಲ ರೀ. ರೀ ಅದಕ್ಕೆ ಚಲೋ ಆಯ್ತು ರೀ ಮಾಡಿಸಿ. ಅನುಕೂಲ ಆಗತ್ತೆ ರೀ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅನುಕೂಲ ಆಗತ್ತೆ ರೀ. ದುರುಪಯೋಗ ಮಾಡಿದ್ರೆ ಈಗ ಮಹಿಳೆಯರ್ದು ಆತತ್ತಲ್ರಿ, ಹಿಂಗಾಗತ್ತೆ.